ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ SIT ಅನ್ನು ರಚನೆ ಮಾಡಿದ್ರು ಬಹಳ ಒಳ್ಳೆ ತುಂಬಾ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮ್ಗೆ ತುಂಬಾ ಸಂತೋಷ ಇದೆ. ಆದ್ರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದ್ರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ. ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನ, ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಬರುವಂತ ಸೋಮವಾರ ನಾಳೆ ಕೊನೆಯ ಸೋಮವಾರ ಇದೆ ಶ್ರಾವಣ ಮಾಸದ, ಎಲ್ಲರಿಗೂ ಒಂದು ಶಿವನ ಆರಾಧನಾ ಮಾಡೋಕೆ ಒಂದು ಸರಳ ದಾರಿ ಆಗ್ತೈತಿ ಅಂತ ಹೇಳಿ ಬಿಚ್ಚಿರ್ತೀನಿ. ರಾಜಕೀಯ ಷಡ್ಯಂತ್ರ ಅನ್ಸತ್ರೆ? ರಾಜಕೀಯ ಅಂತ ನಮಗೇನು ಗೊತ್ತಿಲ್ಲಪ್ಪ. DK ಶಿವಕುಮಾರ್ ಸಾಹೇಬ್ರು ಹೇಳಿದರು ಷಡ್ಯಂತ್ರ, ಅಂತ ಷಡ್ಯಂತ್ರಕಾರಿ ಮ್ಯಾಗ ಕ್ರಮ ಆಗ್ಬೇಕಂತೇಳಿ ಭಾವನೆ. ಯಾರ್ದೋ ಕುಮ್ಮಕ್ಕ ಐತೆ ಅಂತ ಹೇಳ್ತಾರೆ DK ಶಿವಕುಮಾರ್ ಅವ್ರೆ. ಅದು ನಂಗೆ ಅದ್ರ ಬಗ್ಗೆ ನಂಗೆ ಏನು ಮಾಹಿತಿ ಇಲ್ಲ. ನಮ್ಮ ಕಡೆ ಗುಪ್ತಚರ ಇಲಾಖೆ ಇಲ್ಲ, ನನ್ನ ಕಡೆ ಏನು ಅಂತ ಏನು ಸ್ತೋತ್ರ ಇಲ್ಲ. ಅಂದ್ರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನಗಳೇನಾದ್ರೂ ಆಗ್ತದ ಅಂತ? ಹೌದು, ಅದು ಕಂಡ ಬರ್ತಾ ಇದೆ. ಯಾಕಂದ್ರೆ ಒಂದು ಆತಂಕವಾದಿ ಕಡೆ ಒಂದು ಆತಂಕವಾದಿ 300 ಮರ್ಡರ್ ಮಾಡೋದು ಸಾಧ್ಯ ಇಲ್ಲ. ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ 300 ಮಂದಿ ಮರ್ಡರ್ ಮಾಡ್ತಾವಂತ ನೀವು ಹೇಳ್ತಾ ಇದ್ರಿ. ಎಷ್ಟು ಮಟ್ಟ ಸತ್ಯ? ಯಾಕಂದ್ರೆ ಜಗತ್ತಿನಾಗ 300 ಮರ್ಡರ್ ಮಾಡುವಂತ ನಮ್ಮ ಕರ್ನಾಟಕ ಇದ್ದಾರೆ ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ರಿ. ಅಂತವ್ರ ಮ್ಯಾಗ ಯಾಕೆ ಹಂಗ ಅಂತ ಇದಾರೆ? ಅವ್ರ ಮ್ಯಾಗ ವಿಶ್ಲೇಷ ತನಿಖಾ ಹೆಂಗೆ SIT ರಚನೆ ಮಾಡಿದ್ರಿ, ಹಂಗ ಅವ್ರು ಏನು ಆರೋಪ ಮಾಡ್ತಾ ಇದಾರೋ ಅವ್ರ ಮ್ಯಾಗ ಬಿ ಸ್ಪೆಷಲ್ ಒಂದು ಟೀಮ್ ಮಾಡಿ ಅವ್ರನ್ನ ತನಿಖೆ ಒಳಗೊಳಿಸಿ ಅವ್ರ ಮ್ಯಾಗ ಇದ್ದಂತ ಸತ್ಯವನ್ನು ಹೊರ ತರಬೇಕಂತೇಳಿ ಸರ್ಕಾರ ಆದ. ಯೂಟ್ಯೂಬರ್ದವ್ರು ಹೆಂಗೈತಿ ನೋಡ್ರಿ, ಈಗ ನಿಮ್ಮ ಚಾನೆಲ್ಗಳು ಇದಾವ, ಒಂದು ಸಿಸ್ಟಮ್ ಇರ್ತೈತಿ, ಒಂದು ಕ್ರಮ ಇರ್ತೈತಿ, ಒಂದು ನೀತಿ ಇರ್ತೈತಿ. ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನಾನು ಏನು ಅಪೇಕ್ಷೆ ಪಡ್ತಾನೆ ಅಂದ್ರೆ ಒಂದು ನಿಶ್ಚಿತ ರೂಪೇನ ಯೂಟ್ಯೂಬ್ ಒಂದು ಫ್ರೇಮ್ ವರ್ಕ್ ಮಾಡ್ರಿ, ಒಂದು ರಿಜಿಸ್ಟರ್, ಒಂದು ರೂಲ್ಸ್ ಪ್ರಕಾರ ಒಂದು ಕ್ರಮ, ಒಂದು ಸಿಸ್ಟಮ್ ಅಳವಡಿಸ್ರಿ. ಯಾಕಂದ್ರೆ ಹೇಳ್ತಾನ ಒಬ್ಬ ಒಂದು ಮೊಬೈಲ್ ತಗೋತಾನ, ಏನ್ ಬೇಕಾ ಅಂದ ಬಿಡ್ತಾನ, ಏನ್ ಬೇಕಾ ಆರೋಪ ಮಾಡ್ತಾನ, ಏನ್ ಬೇಕಾನ ವಿಚಾರ ವ್ಯಕ್ತಪಡಿಸ್ತಾನ. ಅಂತ ಯೂಟ್ಯೂಬ್ ಮ್ಯಾಗ ಕ್ರಮ ಆಗಬೇಕು. ಹೌದು, ಯಾಕಂದ್ರೆ ಒಬ್ಬ ಮನುಷ್ಯ ಆಧಾರ ರಹಿತವಾಗಿ ನಮ್ಮ ಇದ್ದಂತ ಧರ್ಮ ಮ್ಯಾಗ ಧರ್ಮಾತ್ಮ ಮ್ಯಾಗ ಅವರು 100 ಪ್ರತಿಬಂಧ ನಿತ್ಯ ಮರ್ಡರ್ ಮಾಡಿದಂತ ನೇರವಾಗಿ ಇದ್ದಂತ ಹೇಳ್ದಂತ ಮ್ಯಾಗ ಕ್ರಮ ತಗೊಳ್ಳೋದು, ಮತ್ತೆ ಮ್ಯಾಗ ಕ್ರಮ ತಗೋರ. ಆದ ಕಾರಣ ನಾವು ಅಪೇಕ್ಷೆ ಏನು ಮಾಡ್ತಾನೆ ಅಂದ್ರೆ ಬೇಗನೆ ಇದ ತೀರ್ಮಾನ ಆಗ್ಲಿ ಅಂತ ಭಾವನೆ ವ್ಯಕ್ತಪಡಿಸ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.